ಓಂ ನಮಃ ಶಿವಾಯ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮಾನ್ ಮಹಾದೇವಾಯ ನಮಃ. ಇದರ ಅರ್ಥ, ವಿಶ್ವೇಶ್ವರನೇ, ಮಹಾದೇವನೇ, ಮೂರು ಕಣ್ಣುಗಳನ್ನು ಹೊಂದಿರುವ ತ್ರಯಂಬಕನೇ, ತ್ರಿಪುರಾಸುರನನ್ನು ಸಂಹರಿಸಿದ ತ್ರಿಪುರಾಂತಕನೇ, ನೀಲಕಂಠನೇ, ಮೃತ್ಯುವನ್ನು ಜಯಿಸಿದ ಮೃತ್ಯುಂಜಯನೇ, ಸಮಸ್ತ ಜಗತ್ತಿನ ಅಧಿಪತಿಯಾದ ಸದಾಶಿವನೇ, ನಿಮಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ಎಂದು ಪ್ರಾರ್ಥಿಸುತ್ತಾ, ಪರಮಶಿವನ ಆಶೀರ್ವಾದದೊಂದಿಗೆ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ಪಿರಿಚುವಲ್ ಜರ್ನಿ ವಿತ್ ನೇತ್ರಾ ಚಾನಲ್ಗೆ ಸ್ವಾಗತ. ಭಗವಂತನ ಆರಾಧನೆಗೆ ಎಲ್ಲ ಮಾಸವೂ ಶ್ರೇಷ್ಠವೇ. ಆದರೆ ಕೆಲವು ಪವಿತ್ರ ಕಾಲಗಳು ಭಗವಂತನ ಕೃಪೆಯನ್ನು ಇನ್ನಷ್ಟು ಭಕ್ತಿಯಿಂದ ಅನುಭವಿಸುವ ಅವಕಾಶವನ್ನು ನಮಗೆ ನೀಡುತ್ತದೆ. ಅಂತಹ ದಿವ್ಯ ಕಾಲಗಳಲ್ಲಿ ಶ್ರಾವಣ ಮಾಸ ಅತ್ಯಂತ ಶ್ರೇಷ್ಠ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸದ ಇತಿಹಾಸ ಹಾಗೂ ಶ್ರಾವಣ ಮಾಸದಲ್ಲಿ ಶಿವ ಪೂಜೆಯ ಮಹತ್ವ ಮತ್ತು ಶಿವ ಪೂಜೆಯಿಂದ ದೊರೆಯುವ ಅದ್ಭುತ ಫಲಗಳು ಹಾಗೂ ಶಿವ ಪುರಾಣದಲ್ಲಿ ಶ್ರಾವಣ ಮಾಸದ ಬಗ್ಗೆ ತಿಳಿಸಿರುವ ಉಪದೇಶಗಳು ಹಾಗೂ ಸ್ಕಂದ ಪುರಾಣ ಶಿವಭಕ್ತರಿಗೆ ಯಾವ ದಿವ್ಯ ಸಂದೇಶ ನೀಡುತ್ತದೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಂಡಾಗ ಶ್ರಾವಣ ಮಾಸವು ಕೇವಲ ಒಂದು ಆಚರಣೆಯಲ್ಲ, ಶ್ರಾವಣ ಮಾಸವು ನಮ್ಮ ಜೀವನವನ್ನು ಶಿವತತ್ವದ ಕಡೆಗೆ ಕೊಂಡೊಯ್ಯುವ ಆಧ್ಯಾತ್ಮಿಕ ಸಾಧನೆ ಎಂಬುದು ನಮಗೆ ಸ್ಪಷ್ಟವಾಗುತ್ತದೆ. ಸ್ನೇಹಿತರೆ, ಶ್ರಾವಣ ಮಾಸದ ಇತಿಹಾಸವನ್ನು ನೋಡುವುದಾದರೆ, ಚಂದ್ರನು ಶ್ರವಣ ನಕ್ಷತ್ರದ ಸಮೀಪ ಸಂಚರಿಸುವ ಅವಧಿಯಲ್ಲಿ ಬರುವ ಮಾಸವನ್ನು ಶ್ರಾವಣ ಮಾಸವೆನ್ನುತ್ತಾರೆ. ಸನಾತನ ಧರ್ಮದಲ್ಲಿ ಈ ಮಾಸವು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ವೇದ ಕಾಲದಿಂದಲೂ ಈ ಸಮಯವನ್ನು ಜಪ, ತಪ, ದಾನ, ವ್ರತ ಮತ್ತು ದೈವಾರಾಧನೆಗೆ ಅತ್ಯುತ್ತಮ ಕಾಲವೆಂದು ಪರಿಗಣಿಸಲಾಗಿದೆ. ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿ ಶಿವ ಪೂಜೆಯ ಮಹತ್ವವನ್ನು ತಿಳಿಯುವುದಾದರೆ, ಪುರಾಣಗಳಲ್ಲಿ ಪ್ರಸಿದ್ಧವಾದ ಕ್ಷೀರಸಾಗರ ಮಂಥನದ ಸಮಯದಲ್ಲಿ ಆಲಾಹಲ ವಿಷವು ಹೊರಬಂದಿತ್ತು. ಆಗ ಆ ವಿಷದ ಉರಿಯಿಂದ 3 ಲೋಕಗಳು ನಡುಗಿದವು. ಆಗ ಸೃಷ್ಟಿಯನ್ನು ರಕ್ಷಿಸಲು ಭಗವಾನ್ ಶಿವನು ಆ ವಿಷವನ್ನು ತನ್ನ ಕಂಠದಲ್ಲಿ ಧರಿಸಿದನು. ಆದ್ದರಿಂದ ಶಿವನ ಕಂಠವು ನೀಲಿ ಬಣ್ಣಕ್ಕೆ ತಿರುಗಿತು. ಆದ್ದರಿಂದಲೇ ಶಿವನಿಗೆ ನೀಲಕಂಠ ಎಂಬ ಹೆಸರು ಬಂದಿದೆ. ಶಿವನ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ದೇವತೆಗಳು ಗಂಗಾಜಲ, ಹಾಲು, ಜೇನು, ಮೊಸರು ಮತ್ತು ಬಿಲ್ವದಳಗಳಿಂದ ಅಭಿಷೇಕ ಮಾಡಿದರು. ಅಂದಿನಿಂದ ಶ್ರಾವಣ ಮಾಸದಲ್ಲಿ ಶಿವಾಭಿಷೇಕ ಮಾಡುವುದು ಸಂಪ್ರದಾಯವಾಗಿ ಆರಂಭವಾಯಿತು. ಸ್ನೇಹಿತರೆ, ಇನ್ನು ಶ್ರಾವಣ ಮಾಸದ ಶಿವ ಪೂಜಾ ಫಲಗಳನ್ನು ನೋಡುವುದಾದರೆ, ನಮ್ಮ ಋಷಿಮುನಿಗಳು ಈ ಮಾಸವನ್ನು ಕೇವಲ ಕಾಲಘಟ್ಟವೆಂದು ನೋಡಲಿಲ್ಲ. ಇದು ಮನಸ್ಸಿನ ಶುದ್ಧೀಕರಣದ ಕಾಲ, ಭಕ್ತಿಯ ವೃದ್ಧಿಯ ಕಾಲ ಮತ್ತು ದೇವರೊಂದಿಗೆ ಆತ್ಮೀಯ ಸಂಬಂಧ ಬೆಳೆಸುವ ಕಾಲ ಎಂದು ಹೇಳಿದ್ದಾರೆ. ಶ್ರಾವಣ ಮಾಸದಲ್ಲಿ ಮಾಡಿದ ಜಪ, ತಪ, ದಾನ, ಧರ್ಮ, ಪೂಜೆಗಳಿಗೆ ವಿಶೇಷ ಫಲ ದೊರೆಯುತ್ತದೆ ಎಂದು ಪುರಾಣಗಳು ಸಾರುತ್ತವೆ. ಸಾಕ್ಷಾತ್ ಪರಮಶಿವನಿಗೆ ಪ್ರಿಯವಾದ ಈ ಶ್ರಾವಣ ಮಾಸದಲ್ಲಿ ಶಿವಾಭಿಷೇಕ ಮಾಡುವುದರಿಂದ ಮತ್ತು ಬಿಲ್ವಾಭಿಷೇಕ ಮಾಡುವುದರಿಂದ ಶಿವನ ಕೃಪೆಗೆ ಪಾತ್ರರಾಗಬಹುದು. ಶಾಸ್ತ್ರಗಳ ಪ್ರಕಾರ ಶ್ರಾವಣ ಮಾಸದಲ್ಲಿ ಭಕ್ತಿಯಿಂದ ಮಾಡಿದ ಪೂಜೆಗೆ ಅಪಾರ ಫಲಗಳು ದೊರೆಯುತ್ತವೆ. ಈ ಶ್ರಾವಣ ಮಾಸದಲ್ಲಿ ಅಭಿಷೇಕ ಪ್ರಿಯವಾದ ಪರಮಶಿವನಿಗೆ ಪ್ರತಿದಿನ ಶಿವಾಲಯಕ್ಕೆ ತೆರಳಿ ಶಿವಾಭಿಷೇಕ ಮಾಡುವುದರಿಂದ ಮತ್ತು ಶಿವ ಪಂಚಾಕ್ಷರಿ ಮಂತ್ರವಾದ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವುದರಿಂದ ಪರಮಶಿವನ ಕೃಪೆಗೆ ಪಾತ್ರರಾಗಬಹುದು. ಹಾಗೂ ಶಿವನಿಗೆ ಪ್ರಿಯವಾದ ಸೋಮವಾರದ ದಿನ
ಅಂದರೆ ಶ್ರಾವಣ ಸೋಮವಾರದಂದು ಸಾಧ್ಯವಾದರೆ ಉಪವಾಸವಿದ್ದು ಶಿವಾರಾಧನೆಯನ್ನು ಮಾಡಿದರೆ ವಿಶೇಷ ಫಲ ದೊರೆಯುತ್ತದೆ. ಸ್ನೇಹಿತರೆ, ಇನ್ನು ಶಿವಪುರಾಣದಲ್ಲಿ ಶಿವಪೂಜೆಯ ಮಹತ್ವವನ್ನು ನೋಡುವುದಾದರೆ, ಶಿವಪುರಾಣವು ನಮಗೆ ಒಂದು ಅಮೂಲ್ಯ ಸತ್ಯವನ್ನು ಬೋಧಿಸುತ್ತದೆ. ಪರಮಶಿವನನ್ನು ಭಕ್ತರು ನಿಷ್ಕಪಟ ಮನಸ್ಸಿನಿಂದ ಕರೆದಾಗ ತನ್ನ ಭಕ್ತರನ್ನು ಶಿವನು ಕೈಬಿಡುವುದಿಲ್ಲ. ಶಿವಪುರಾಣದಲ್ಲಿ ಶಿವಲಿಂಗಾರಾಧನೆ, ಜಲಾಭಿಷೇಕ, ಶಿವ ಪಂಚಾಕ್ಷರಿ ಮಂತ್ರವಾದ ಓಂ ನಮಃ ಶಿವಾಯ ಮಂತ್ರದ ಜಪ ಮತ್ತು ಬಿಲ್ವದಳಗಳ ಅರ್ಪಣೆಯ ಮಹಿಮೆಯನ್ನು ಅನೇಕ ಸಂದರ್ಭಗಳಲ್ಲಿ ಹೇಳಲಾಗಿದೆ. ಪರಮಶಿವನಿಗೆ ಬಿಲ್ವದಳಾರ್ಚನೆಯು ವಿಶೇಷ ಮಹತ್ವವನ್ನು ಹೊಂದಿದೆ. ಒಂದು ಬಿಲ್ವದಳದ 3 ಎಲೆಗಳು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನು ಸೂಚಿಸುತ್ತದೆ ಎಂದು ಹೇಳಲಾಗಿದೆ. ಭಕ್ತಿಯಿಂದ ಅರ್ಪಿಸಿದ ಒಂದು ಬಿಲ್ವದಳವು 1000 ಹೂವಿನ ಅರ್ಪಣೆಯ ಫಲವನ್ನು ನೀಡುತ್ತದೆ ಎಂದು ಹೇಳಲಾಗಿದೆ. ಆದ್ದರಿಂದ ಶ್ರಾವಣ ಮಾಸದಲ್ಲಿ ಶಿವನಿಗೆ ಬಿಲ್ವಾರ್ಚನೆಯು ವಿಶೇಷ ಫಲವನ್ನು ನೀಡುತ್ತದೆ. ಶಿವಪುರಾಣವು ನಮಗೆ ಬೋಧಿಸುವ ಭಕ್ತಿಯ ಸಾರವೆಂದರೆ, ಹೃದಯದಲ್ಲಿ ಶಿವನ ನಾಮವಿದ್ದರೆ ಅದು 1000 ಯಜ್ಞಗಳಿಗಿಂತಲೂ ಶ್ರೇಷ್ಠ. ಸ್ನೇಹಿತರೆ, ಇನ್ನು ಸ್ಕಂದ ಪುರಾಣದಲ್ಲಿ ಶಿವಭಕ್ತರಿಗೆ ನೀಡಿರುವ ದಿವ್ಯ ಸಂದೇಶವೆಂದರೆ, ಸ್ಕಂದ ಪುರಾಣವು ಅಷ್ಟದಶ ಮಹಾಪುರಾಣಗಳಲ್ಲಿ ಅತ್ಯಂತ ವಿಶಾಲವಾದ ಪುರಾಣವಾಗಿದೆ. ಈ ಪುರಾಣದಲ್ಲಿ ಸಾಕ್ಷಾತ್ ಪರಮಶಿವನ ಮಹಿಮೆ ಹಾಗೂ ಪವಿತ್ರ ಕ್ಷೇತ್ರಗಳ ವೈಭವ ಹಾಗೂ ವ್ರತ ಮತ್ತು ದಾನ ಹಾಗೂ ತೀರ್ಥ ಸ್ನಾನ ಮತ್ತು ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ಅನೇಕ ಕಥೆಗಳ ಮುಖಾಂತರ ವಿವರಿಸಲಾಗಿದೆ. ಸ್ಕಂದ ಪುರಾಣದ ಸಂದೇಶದ ಪ್ರಕಾರ ಕಲಿಯುಗದಲ್ಲಿ ಭಗವಂತನನ್ನು ಸೇರುವ ಸುಲಭವಾದ ಮಾರ್ಗವೆಂದರೆ ಭಕ್ತಿ, ನಾಮಸ್ಮರಣೆ ಮತ್ತು ಶಿವಾರಾಧನೆ. ಈ ಪವಿತ್ರ ಶ್ರಾವಣ ಮಾಸದಲ್ಲಿ ಭಕ್ತಿಯಿಂದ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿದರು, ಬಿಲ್ವದಳ ಅರ್ಪಿಸಿದರು ಅಥವಾ ಹೃದಯಪೂರ್ವಕವಾಗಿ ಓಂ ನಮಃ ಶಿವಾಯ ಎಂದು ಜಪಿಸಿದರೂ ಭಗವಂತನು ಭಕ್ತರ ಪ್ರೀತಿಯನ್ನು ಸ್ವೀಕರಿಸುತ್ತಾನೆ. ಸ್ಕಂದ ಪುರಾಣದಲ್ಲಿ ಶಿವಭಕ್ತರಿಗಿರುವ ಮತ್ತೊಂದು ಮಹತ್ವದ ಸಂದೇಶವೆಂದರೆ, ಭಗವಂತನಿಗೆ ಅರ್ಪಿಸುವ ಪೂಜೆಯಷ್ಟೇ ಅಲ್ಲ, ಜೀವಿಗಳ ಮೇಲೆ ತೋರಿಸುವ ದಯೆ ಹಾಗೂ ಅನ್ನದಾನ ಮತ್ತು ಧರ್ಮಾಚರಣೆಯು ಶಿವಾರಾಧನೆಯ ಭಾಗವೇ ಆಗಿದೆ. ಆದ್ದರಿಂದ ಶ್ರಾವಣ ಮಾಸದಲ್ಲಿ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡುವುದರ ಜೊತೆಗೆ ಬಡವರಿಗೆ ಸಹಾಯ ಮಾಡುವುದು, ಗೋಸೇವೆ ಮಾಡುವುದು ಹಾಗೂ ಸತ್ಯದ ಮಾರ್ಗದಲ್ಲಿ ನಡೆಯುವುದು ಇವೆಲ್ಲವೂ ಶಿವನಿಗೆ ಅತ್ಯಂತ ಪ್ರಿಯವಾದ ಸೇವೆಗಳು. ಸ್ನೇಹಿತರೆ, ಶಿವಪುರಾಣವು ಶಿವನ ಮಹಿಮೆಯನ್ನು ಬೋಧಿಸಿದರೆ, ಸ್ಕಂದ ಪುರಾಣವು ಆ ಮಹಿಮೆಯನ್ನು ಜೀವನದಲ್ಲಿ ಆಚರಿಸುವ ಮಾರ್ಗವನ್ನು ತೋರಿಸುತ್ತದೆ. ಆ ಮಾರ್ಗವನ್ನು ಅನುಸರಿಸಲು ಶ್ರಾವಣ ಮಾಸವು ಅತ್ಯಂತ ಪವಿತ್ರವಾದ ಕಾಲವಾಗಿದೆ. ಸ್ನೇಹಿತರೆ, ಈ ಪವಿತ್ರ ಶ್ರಾವಣ ಮಾಸದಲ್ಲಿ ನಾವು ತಿಳಿದುಕೊಂಡ ಶಿವನ ಮಹಿಮೆಯನ್ನು ನಮ್ಮ ಜೀವನದಲ್ಲಿ ಆಚರಿಸೋಣ. ಈಗ ಪರಮಶಿವನ